ಇನ್ನೊಬ್ರು ನಾವು 4 ಜನ ಬ್ಲಾಗ್ ಮಾಡ್ತಾ ಇದಾರೆ. ನಮಸ್ಕಾರ ಗೈಸ್. ರೋಡ್ಗೆ ಹೋದ್ರೆ ಜನ ನೋಡ್ತಾರೆ ಇವನೇನು ಪಬ್ಜಿಯಿಂದ ಪ್ಯಾನ್ ಎತ್ ಗೈಸ್. ನಾವು ಜಿಮ್ಗೆ ಬಂದಿದ್ವಿ. ಜಿಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಬ್ಯಾಕ್ ಕೇಸ್ ನೋಡಿದ್ರು ಕ್ರೇಜಿ ಆಗಿದೆ ಇದು. ವಾವ್, ಓರಿ ತರ ಸಕ್ಕದಾಗಿದೆ ಇದು. ಇದೊಂದು ನೋಡಿದೆಲ್ಲ ಎಷ್ಟು ಯೂನಿಕ್ ಆಗಿದೆ ಇದೆಲ್ಲ. ಪ್ರೈಸ್ ಇದೆ 15 Pro Maxದು ಉಂಟಾ? ವಾವ್, ಇದು ನೋಡಿದು ಬ್ರೋ, ಇದು ನೋಡಿ ಬ್ರೋ, ಇದು ಕ್ರೇಜಿ ಆಗಿದೆ ಗೈಸ್ ಇದೆಲ್ಲ. ಸಕ್ಕತ್ತಾಗಿದೆ ಜಾಗ ಇದು. ವಾವ್, ಎಲ್ಲರೂ ಅಂಗಡಿ ಇದ್ರೆ ಹುಡ್ಕನ ಅಂತಿದ್ದೆ, ಸಿಕ್ಕೇ ಬಿಡ್ತು. ನನ್ನ ಕರ್ಕೊಂಬಂದಿದ್ದು ಸೂರ್ಯ ಬ್ರೋ. ಹುಡುಗಿರಾದ್ರೆ ನೋಡಿ, ಬರಂಗಿದ್ರೆ ನೋಡಿ, ಬಟರ್ಫ್ಲೈ ಎಲ್ಲ ಇದೆ. ಓ ಥ್ಯಾಂಕ್ ಯು. ಇದೊಂದು ತೊಗೊಳೋಣ. ಯಾಕೆ ಬ್ರೋ ಕಮ್ಮಿ ಮಾಡಿ ಬ್ರೋ? ಮಂಗಳೂರಾ? ಕೇರಳ? ಓಕೆ ಬ್ರೋ, ಅವ್ರು ಕಮ್ಮಿ ಮಾಡೋ ಇದೇ ಇಲ್ಲ ಬ್ರೋ. ಹೌದಾ? ಫಿಕ್ಸ್ ಪ್ರೈಸಾ? ಯಾ ಬ್ರೋ ಅಪ್ಪಿಕೊಂಡ್ರ ನೀವು? ನೋಡಿ ಗೈಸ್, ಹುಡುಗಿರು ಯಾರೋ ನೋಡ್ತಿದ್ರೆ ನೋಡಿ ಯಾವ ಥರ ಇದೆ. ಹುಡುಗರಿಗೆಲ್ಲ ಇಲ್ಲಿದೆ, ಇಲ್ಲೆಲ್ಲ ಮಾಸಿಯಾಗಿ ನೋಡಿ ಸಕ್ಕತ್ತಾಗಿದೆ ಇದು. ಹುಡುಗಿರು ನೋಡ್ತಿದ್ರೆ ಇಲ್ಲಿ ನೋಡಿ, ಏನೋ ಚಮ್ಕಿ ಎಲ್ಲ ಇಷ್ಟ ಆಗುತ್ತಲ್ಲ ಹುಡುಗಿರಿಗೆ. ನೋಡಿ ಈ ಥರದ್ದೆಲ್ಲ ಇದೆ, ಸಕ್ಕತ್ತಾಗಿದೆ. ಬ್ರೆಡ್ ಗಿಡ್ಡೆಲ್ಲ ಇದೆ ನೋಡಿ, ಇದು ಸಕ್ಕತ್ತಾಗಿದೆ ಇದು. ನೋಡಿ ಚಪ್ಪಲಿ ಬ್ಯಾಕ್ ಕೇಸ್ ನೋಡಿ, ಇದು ಶೂಸು. ಬ್ರೆಡ್ ಕೈಯಲ್ಲೇ ಇದೆ ನನ್ನ ಹತ್ರ. ಆಯ್ತು ಹುಡುಗಿರ್ದು ಬ್ರೋ, ಅದು ಬೇಡ ಅಂತ ಸುಮ್ಮನೆ ಇಟ್ಟಿದ್ದು. ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಫೆದರ್ ಹುಡುಗರಿಗೆ ಯಾವ್ದು ಕಾಣಿಸ್ತಿಲ್ಲ ಗೈಸ್, ಎಲ್ಲ ಹುಡುಗಿರ್ದೆ ಕಾಣಿಸ್ತಿದೆ ನಂಗೆ. ಇಲ್ಲಿ ಸ್ನ್ಯಾಪ್ ಆಗ್ತಾರೆ ನೋಡಿ, ಸ್ನ್ಯಾಪ್ ಕಿಂಗ್. ಯಾರಾದ್ರೂ ಲೈಫಲ್ಲಿ ತುಂಬಾ ಸೈಕ್ ಆಗಿ ತುಂಬಾ ಅಟೆನ್ಷನ್ ಬೇಕು ಅನ್ನೋರು ಇದನ್ನ ಹಾಕ್ಸ್ಕೊಳ್ಳಿ. ನೀವು ರೋಡ್ಗೆ ಹೋದ್ರೆ ಜನ ನೋಡ್ತಾರೆ ಇವನೇನು ಪಬ್ಜಿಯಿಂದ ಪ್ಯಾನ್ ಎತ್ಕೊಂಡ್ಬಂದು ಓಡಾಡ್ತಾವನೆ ಅಂತ. ನೋಡಿ ಪ್ಯಾನ್ದು ಬ್ಯಾಕ್ ಕೇಸ್ 15 Pro Max ಇಲ್ಲ ತಗೊಂಡ್ಬಿಡ್ತಿಲ್ಲ ಅಂದ್ರೆ. ಬದನೆಕಾಯಿ, ವಾಟರ್ ಮೆಲನ್ನು, ಶಿಮ್ಚಾನ್ನು ನೋಡಿ. ಎನಿವೇರ್ ಡೋರು ಇದೆ, ಡೋರೆಮಾನ್ದು ಎನಿವೇರ್ ಡೋರು. ಕ್ರೇಜಿ ಬ್ರೋ. ಬ್ಯಾಕ್ ಕೇಸಲ್ಲಿ ಇಂಡಸ್ಟ್ರಿಲಿ ಸ್ವಲ್ಪ ಬಿದ್ದೋಗ್ಬಿಟ್ಟಿದ್ರು. ಲಿಪ್ಸು ಎಲ್ಲ ಹುಡುಗಿರ ಹಾಕೊಳ್ಳೋದು, ನಾವ್ ಹಾಕೊಂಡ್ರೆ ಬ್ರೋ ಏನ್ ಗೊತ್ತಾ, ಇದೆಲ್ಲ ಯಾರು ಹಾಕೋದ್ ಗೊತ್ತಾ? ಲೈಫಲ್ಲಿ ಅಟೆನ್ಷನ್ ಬೇಕು ಅವ್ರಿಗೆ, ಜನ ನೋಡ್ಬೇಕು ಅವ್ರನ್ನ. ಇದು ಕಟ್ ಮಾಡ್ಬೇಕಾದ್ರೆ ಈಗ ನಾನು ಇಲ್ಲಿ ನೋಡಿ ಗೈಸ್, ಟಾಮ್ ಅಂಡ್ ಜೆರಿ ಸಖತ್ತಾಗಿ ಮಾಡೋ 3D ಆಗಿ. ಆಕ್ಚುಲ್ ಆಗಿ ಬ್ಯಾಕ್ ಕೇಸ್ ಇಂಡಸ್ಟ್ರಿ ಸ್ವಲ್ಪ ಸಪ್ಪೆ ಐತಿ, ಇವಾಗ ಎದ್ದಿದೆ ಸರಿಯಾಗಿ. ಕೀದು ಪೋಸ್ಟ್ ನೋಡಿ, ಕಾರ್ ಕೀದು. ಅವ್ನ ಪ್ರೈಸು ಪರವಾಗಿಲ್ಲ ಬ್ರೋ. ಆಮ್ಲೆಟ್ ಏನ್ ಬ್ರೋ ಅದು? ಅಲ್ಲ ಬ್ರೋ, ಅದೇನಕ್ಕೆ ಬ್ರೋ ಯೂಸ್ ಮಾಡೋದು? ಏರ್ಪಾಡ್ಸ್ಗೆ ಬನಾನದಿದೆ, ಏನೇನೋ ಇದೆ ಗೈಸ್ ಇಲ್ಲಿ. ನಾನೇ ಸೈಕ್ ಆಗ್ಬಿಟ್ಟಿದ್ದೀನಿ, ಏನೇನೋ ಇಟ್ಟವರಲ್ಲ ಇವರು. ನೋಡಿ ತರಕಾರಿ ಎಲ್ಲ ಅನ್ನಕ್ಕೆ ಹಚ್ಬಿಟ್ಟವ್ರೆ. ಇದನ್ನ ತಗೊಳ್ಳಿ ನಿಮ್ಮ ಮನೆಗೆ. ಚಿಕನ್ ಹೇಳು ಅಲ್ಲ ಆಂಟಿಗಳಿಗೆ ನಮ್ಮ ಅಮ್ಮಂಗೆಲ್ಲ ಕೊಟ್ಬಿಡ್ರಿ ಮಾತಾಡ್ಕೊಂಡು ನಿಮಿಷ. ನಮ್ಮ ಅಮ್ಮ ಫೋನ್ ಯಾವ್ದಿದು ತಟ್ಟಿಂಗ್ ಆಗಲ್ಲ ಬಿಡಿ, ನಮ್ಮ ಅಮ್ಮನೇ ಕರ್ಕೊಂಬರೋಣ. ನಮ್ಮ ಅಮ್ಮ ಬ್ಯಾಕ್ ಕೇಸ್ ಜಾಸ್ತಿ. ಫುಲ್ ನಾಯಿ ಏನಕ್ಕೆ ತಗೊಂಡು ಹೋಗ್ತದೆ? ಇಂಜೆಕ್ಷನ್ ಹಾಕ್ತಕ್ಕಂಥವ್ರ? ಕಿವಿ ಕಟ್ ಮಾಡಿ ಇಂಜೆಕ್ಷನ್ ಹಾಕ್ತಾರ ಅವ್ರಿಗೆ. ಕಿವಿಗೇನೋ ಮೇ ಬಿ ಅದಕ್ಕೆ ಹೇಳಕ್ಕಾಗಲ್ಲ ಬ್ರೋ. ಕೆಲವೊಬ್ರು ಅದನ್ನ ತಗೊಂಡೋಗ್ಬಿಟ್ಟು ಅದು ಇದು ಮಾಂಸದಿಂದ ಇವಾಗ ಅದೆಲ್ಲ ಜಾಸ್ತಿ ಇದಾಗ್ತದೆ. ಎಲ್ಲ ಕಡೆ ಆಗ್ತಿದ್ಯೋ, ಅದು ಮಾಡಿದ್ರು ನಂಬಕ್ಕಾಗಲ್ಲ. ಅವ್ರು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಕೇಳಿದ್ದೀರಾ? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಹೊತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಕೆಳಗೆ, ನಮ್ಮ ಮನೆ ಕೆಳಗಿಂದ. ಏನು ಕತೆ ಇಲ್ಲಿ ಅಂದರೆ, ಆ ಕಾರಲ್ಲಿರೋ ಎಲ್ಲ ಐಟಮ್ಮು ಈಗ ಎತ್ತಬೇಕು. ಯಾಕೆಂದರೆ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದೆಲ್ಲ ಎತ್ತಬೇಕು, ಬಿಕಾಸ್ ಕಾರ್ ಫುಲ್ಲು ನೋಡಿ ಎಷ್ಟು ಐಟಮ್ ಇದೆ. ಇದೆಲ್ಲ ಐಟಮ್ ಇರೋದು ಕಾರಲ್ಲೇ. ಇದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಒಬ್ಬನೇ ಎತ್ಕೊಂಡು ಹೋಗ್ಬೇಕು. ನಮ್ಮ ಟುಮ್ ಇಲ್ಲ ನಮ್ಮ ಮನೇಲಿ. ಬನ್ನಿ ಹೋಗೋಣ. ಇದಿಷ್ಟು ಒಂದ್ಸರಿ ಎತ್ಕೊಂಬಂದು ಇಲ್ಲಿಟ್ಟು ಮತ್ತೆ ಹೋಗಿ ಬಾಕ್ಸ್ ಎತ್ಕೊಂಬಂದು ಅಲ್ಲಿ ಆಚೆಯಿಂದ ಇಲ್ಲಿ ಇಟ್ಟಿದ್ದೀನಿ. ಎಲ್ಲ ಲಿಫ್ಟಿಗೆ ತುಂಬಿಟ್ಟು ಮೇಲೆ ಹೋಗಿ ಮನೆಗೆ ಇಟ್ಬಿಡೋದು ಅಷ್ಟೇ. ಒಂಚೂರು ಅಡ್ಡ ಇಟ್ಬಿಡೋಣ. ಸೊ ನಾನು ಮನೆಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ಲಗೇಜ್ನೆಲ್ಲ ಇಟ್ಟು, ಲಗೇಜ್ ಪ್ಯಾಕ್ ಮಾಡಿಕೊಂಡು 1 hour ಆಲ್ಮೋಸ್ಟ್ ಸರಿಯಾಗಿ ಒದ್ದಾಡಿ ಏನೇನೋ ಮಾಡಿ ಏನು ಬಟ್ಟೆ ಹಾಕೊಂಡಿದ್ದೀನಿ ಬ್ಯಾಗ್ ಗೊತ್ತಿಲ್ಲ. ಇದು ಸಾಲ ಸಡನ್ ಪ್ಲಾನ್. ಸಡನ್ ಆಗಿ ಹೊರಡಬೇಕು ಅಂತ ಪ್ಲಾನ್ ಮಾಡಿದ್ವಿ ನಾನು, ವರುಣ್, ಶ್ರವಣ್ ಮತ್ತೆ ಜನ ಫ್ರೆಂಡ್ಸು. ಚಲೋ ಗೊತ್ತಾಗುತ್ತೆ ನಿಮ್ಗೆ ಯಾರ್ಯಾರು ಹೋಗ್ತಾ ಇದೀವಿ ಅಂತ. ಬಟ್ ಈಗ ನಾನು ಹೋಗ್ತಾ ಇರೋದಿಲ್ಲ ಅಂದರೆ ಎಲ್ಲ ಅಲ್ಲಿ ಒಂದು ಮೀಟಿಂಗ್ ಪಾಯಿಂಟ್ ಹತ್ರ ಸೇರ್ತಾ ಇದೀವಿ. ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ
ಹೋಗಿ ಎಲ್ಲರೂ ಪಿಕ್ ಮಾಡಿಕೊಂಡು. ಈಗ ಪ್ರಾಬ್ಲಮ್ ಅಂದರೆ 7 ಜನ ಹೋಗ್ತಾ ಇರೋದು, 7 ಜನಕ್ಕೆ ಲಗೇಜ್ ಇದೆ, 7 ಜನರದ್ದು ಒಂದೊಂದು ಬ್ಯಾಗ್ ಇರುತ್ತೆ ಅಟ್ಲೀಸ್ಟ್. ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನು ಅಂದರೆ ನಾನು ಸೂಟ್ ಕೇಸ್ ತೊಗೊಂಬರ್ಬೇಡಿ, ಬ್ಯಾಗ್ ತೊಗೊಂಬನ್ನಿ ಅಂತ ಹೇಳಿದ್ದೆ. ಬಿಕಾಸ್ ಸೂಟ್ ಕೇಸ್ ತೊಗೊಂಬಂದ್ರೆ ಇಡೋಕ್ಕಾಗಲ್ಲ ಇಲ್ಲಿ. ಎಲ್ರಿಗೆ ಬ್ಯಾಗ್ ಎತ್ಕೊಂಬರಕ್ಕೆ ಹೇಳಿದ್ದೆ. ಒಬ್ಬೊಬ್ರು 2 ಬ್ಯಾಗ್ 3 ಬ್ಯಾಗ್ ತಂದರೆ ತೊಡೆ ಮೇಲೆ ಎತ್ಕೊಂಡು ಕೂತ್ಕೋಬೇಕು ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಬಟ್ ಬನ್ನಿ 2 ಕಾರಲ್ಲಿ 3 ಕಾರಲ್ಲಿ ಹೋಗ್ಬೋದು, ಬಿಕಾಸ್ ಎಲ್ಲರದ್ದು ಅವ್ರವ್ರದ್ದು ಕಾರ್ ಇದೆ. ಬಟ್ ಎಲ್ಲ ಒಂದೇ ಕಾರಲ್ಲಿದ್ದರೆ ಮಜಾ ಇರುತ್ತೆ ಅಂತೇಳಿ ಪ್ಲಾನ್ ಮಾಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಗೈಸ್ ಹೊಟ್ಟೆ ಹಸುವಾಗ್ತಿದೆ. ಇವತ್ತು ಡಯಟಿಂದ ಏನೂ ಫಾಲೋ ಮಾಡೋಕ್ಕಾಗಿಲ್ಲ, ಬರೀ ಪ್ರೋಟೀನ್ ಕುಡಿದಿರೋದು ಅಷ್ಟೇ. ಡಯಟ್ದು ನಾನು ಫಾಲೋ ಮಾಡ್ತೀನಿ ಅದೆಲ್ಲ ಏನೂ ಫಾಲೋ ಮಾಡೋಕ್ಕಾಗಿಲ್ಲ, ಬರೀ ಪ್ರೋಟೀನ್ ಶೇಕ್ ಕುಡಿದಿದ್ದೀನಿ ಇವತ್ತು. ಆ್ಯಂಡ್ ಈಗಲೂ ಬರ್ತಾ ಒಂದು ಸ್ಕೂಪ್ ಪ್ರೋಟೀನ್ ಹಾಕೊಂಬಂದೆ. ಸೊ ಅದು ಬಿಟ್ಟರೆ ಇಲ್ಲಿ ನನ್ನ ಜೊತೆ ಯಾರು ಬರ್ತಿದ್ರು ಅವರೆಲ್ಲನೂ ಡಯಟ್ ಫ್ರೀಕೇ ಇರೋದು, ಎಲ್ಲ ಡಯಟಲ್ಲೇ ಇರೋರು. ಸೊ ನಥಿಂಗ್ ಟು ವರಿ, ಎಲ್ಲ ಡಯಟಲ್ಲೇ ಇರ್ತೀವಿ. ಒಂದಷ್ಟು ಜನ ಡಯಟ್ ಚೀಟ್ ಮಾಡ್ಬೋದು, ಬಟ್ ಒಬ್ರಿಬ್ರಾದ್ರೂ ಸ್ಟ್ರಿಕ್ಟ್ ಆಗಿದ್ದಾರೆ ಡಯಟಲ್ಲಿ. ಸೊ ಅದೊಂದು ಖುಷಿ. ನನಗಂತೂ ಓಡಿಸ್ಲಿಕ್ಕೆ ಆಗಲ್ಲ. ನಾನಂತೂ ಈಗ ಅಲ್ಲಿ ಪಕ್ಕದಲ್ಲಿ ಕೂತ್ಕೋತೀನಿ, ಯಾರಿಗಾದ್ರು ಕೂತ್ಬಿಡ್ತೀನಿ ಓಡ್ಸೋಕ್ಕೆ. ನಾನು ನನ್ನ ಫ್ರೆಂಡ್ ಸೀಟ್ನ ಕ್ಯಾಚ್ ಮಾಡ್ಕೊಂಬಿಡ್ತೀನಿ ಈಗಲೇ. ನಾನು ವರುಣ್ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ವರುಣ್ ಡ್ರೈವಿಂಗ್ ಹೊಡಿತಾರಂತೆ, ನಾನು ಇಲ್ಲಿ ಫ್ರೆಂಡ್ ಸೀಟ್ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀನಿ. ಆಯಿತಾ, ಹಿಂಗೆ ಗ್ಯಾಪ್ ಬೈ ಗ್ಯಾಪಲ್ಲಿ ನಾನೊಂಚೂರು ಓಡಿಸಿ ಅವ್ರೊಂಚೂರು ಓಡಿಸಿ ಏನೇ ಆದರೂ ಮುಂದೆ ಸೀಟ್ ಬಿಡ್ದಿರೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದನ್ನು ಮೊಬೈಲ್ ಸ್ಟ್ಯಾಂಡ್ ತರಿಸಿದ್ವಿ, ಇದನ್ನು ಫಿಕ್ಸ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ ಗೈಸ್, ಕಿಯಾ ಬಂತು ನೋಡಿ, ಕಿಯಾ. ಶ್ರವಣ್ ಬ್ರೋ ಇನ್ ಬ್ಯಾಗಿ ಔಟ್ಫಿಟ್. ಶ್ರವಣ್ ಬ್ರೋ ಬ್ಯಾಗಿ ಹಾಕೊಂಡ್ಬಂದವ್ರೆ. ಏನ್ ಬ್ರೋ ಬ್ಯಾಗಿ ಪ್ಯಾಂಟಲ್ಲಿ ಬಂದಿದ್ದೀರಾ? ಫಸ್ಟ್ ಟೈಮ್ ನೋಡ್ತಿರೋದು ನಿನ್ನ ಬ್ಯಾಗ್ ಇಲ್ಲ. ನಾನು ಫುಲ್ ಟ್ರೆಂಡಿ ಅಲ್ಲ ಬ್ರದರ್. ಹಾಯ್, ನೈಸ್ ಕಲರ್ ಶರ್ಟ್. ನಂಗೆ ಈ ಕಲರ್ ಸಖತ್ ಇಷ್ಟ. ಆಗ್ಲೂ ಬ್ಲಾಗಿಂಗ್ ಮಾಡ್ತಾವ್ರೆ. ಈ ಬ್ಲಾಗ್ 4 ಜನ ಬ್ಲಾಗ್ ಮಾಡ್ತಾ ಇದಾರೆ. ನಾನು, ನೀವು, ಸೂರ್ಯ, ವರುಣ್ ಡಿಫ್ರೆಂಟ್ ಆಂಗಲ್ ಇಂದ ನೋಡ್ತೀರಾ. ನಂದು ಫುಲ್ ರಾ ಇರುತ್ತೆ. ಅಯ್ಯೋ ಹೌದಾ? ನಮ್ದು ಫುಲ್ ಫ್ಯಾಮಿಲಿ ಆಯ್ತಾ ಬ್ರೋ. ಎಲ್ಲ ಹಿಂದೆಯಿಂದ ಗೈಸ್ ಹಾಕ್ಬಿಟ್ಟೆ ನಾನು ಇಲ್ಲೇ. ನಂಗೆ ಗೊತ್ತಿಲ್ಲ ಅಲ್ಲಿ ಕರೆಕ್ಟ್ ಆಗಿದ್ಯಾ ಅಂತ. ನೋಡೋಣ. ಇವ್ ನನ್ನ ಕಂಟೆಂಟು ಕದೀತವ್ರು ನೋಡಿ. ಇದೆಲ್ಲ ನನ್ನ ಕಂಟೆಂಟ್ ಬ್ರೋ. ನನ್ನ ಕಂಟೆಂಟ್ ಆಗ್ತಾವ್ರು ಬ್ರೋ ಅವರು. ಗೈಸ್ ಏನೇನಾಗುತ್ತೋ ವ್ಲಾಗ್ಸ್ ಅಲ್ಲಿ. ನಾನು ಅದೇ ಹೇಳಿದ್ ನಿಮ್ಗೆ. ಎಲ್ಲಿದೆ ನಿಮ್ ಬ್ಯಾಗ್? ಎಲ್ಲಿದೆ ತೋರಿಸಿ. ತೊಡೆ ಓ ಬ್ರೋ ಹಿಂದೆ ಅರ್ಧ ಸೀಟ್ ಇದೆಯಲ್ಲ ಬ್ರೋ. ಅದು ಅದೇ ಈಗ ಪ್ಲಾನ್ ಇಲ್ಲ ನಮ್ದು. ಇದೊಂದು ಮೇನ್. ಅದೊಂದು ಕೊಡಿ, ನಾನು ಕೊಡಿ. ಶ್ರವಣ್ ಬ್ರೋ ಪ್ಲಸ್ ಪಾಯಿಂಟ್ ಏನಂದ್ರೆ ವ್ಲಾಗ್ ಶೂಟ್ ಮಾಡಕ್ ಹೋಗ್ಬಿಡ್ತಾರೆ, ನಮ್ದೆಲ್ಲ ಮಾಡ್ಬೇಕು. ಇರಿ ನಾನು ಹೋಗ್ತೀನಿ ಹಿಂದೆ ಬ್ರೋ. ಈಗ ಕೊಡಿ, ನಾನು ತಗೊಳ್ತೀನಿ. ಇಲ್ಲಿ ಸಮೀರ್ ಸರ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಮೀರ್ ಸರ್ ಬ್ರೋ. ಸ್ನೇಹಿತರೆ, ಜನಕ್ಕಿಂತ ಜಾಸ್ತಿ ಬ್ಯಾಗ್ ಇದೆ ಸ್ನೇಹಿತರೆ ಇವತ್ತು. ಫುಲ್ ರೆಸ್ಪಾನ್ಸಿಬಲ್ ಆಗಿ ಸಮೀರ್ ಅವರು ಸೆಟ್ ಮಾಡ್ತಾ ಇದ್ದಾರೆ. ಗೈಸ್ ಒಂದಾಯ್ತು. ಹೆಂಗೋ ಇದೆ ತುರುಕ್ಬೇಕಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಇಲ್ಲೊಂಚೂರು ಜಾಗ ಇದೆ, ಇದೆಲ್ಲ ತುರುಕ್ಬಿಟ್ರೆ ಆಗುತ್ತೆ ಅಷ್ಟೇ ಬ್ರೋ. ಚಿಕ್ಕದೆಲ್ಲ ಬೇಡ, ಇದೆಲ್ಲ ಮುಂದೆ ಕಾಲ ಹತ್ರ ಇಟ್ಕೋಬಹುದು ಬಿಡಿ. ಬಟ್ಟೆ ಬ್ಯಾಗ್ಸ್ ನಾನು ಗೈಸ್ ಇಲ್ಲಿ ನೋಡಿ, ಇವ್ರು ನೋಡಿ ನಾನು ಕಲ್ತಿರೋದು. ಪ್ರೋಟೀನ್ ಇಲ್ಲದೆ ಆಚೆ ಹೋಗ್ಬಾರ್ದು. ಇವ್ರು ಪ್ಯಾಕ್ ಮಾಡಿ ಏನ್ ಇಷ್ಟ ಇದೆ. ಹೌದಾ? ನಾನು 10 ಸ್ಕೂಪ್ ಹಾಕೊಂಡ್ಬಂದೆ ಗೈಸ್ ನನ್ನ ಬಾಕ್ಸ್ ಅಲ್ಲಿ. ಎಲ್ರಿಗೋಸ್ಕರ ಶೇಖರ್ಸ್. ಓಹ್ ಇದು ಗೈಸ್, ಇದು ಫಿಟ್ನೆಸ್ ಇನ್ಫ್ಲುಯೆನ್ಸ್ ಅಂದ್ರೆ ನೋಡಿ, ಎಲ್ರಿಗೋಸ್ಕರ ಯೋಚನೆ ಮಾಡ್ತಾರೆ. ಬ್ರೋ ಈಗ ಎಂತ ಮಾಡೋದು ಈಗ? ವ್ಯವಸ್ಥೆ ಹೇಳಿ. ಇಲ್ಲ ಏನಿಲ್ಲ, ಇದು ಬ್ಯಾಗ್ ಇಟ್ಕೋಬೇಕು ಲ್ಯಾಪ್ಟಾಪ್ದು ನಾವು. ಗೈಸ್ ಬಚ್ಚಿಟ್ಕೊಳ್ಳಿ ಅದು. ಗೈಸ್ ಇನ್ನೊಬ್ಬ ವ್ಲಾಗರ್ ಬಂದ್ರು, ಐಶ್ವರ್ಯ ಬಂದ್ಲು. ನಮಸ್ಕಾರ ಗೈಸ್, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಗೈಸ್. ಅಲ್ಲೊಂದು ನಡೀತಾ ಇದೆ ಕಾಂಪಿಟೇಷನ್ ಮೇಲೆ ವ್ಲಾಗ್ ಮಾಡ್ತೀವಿ. ಆನ್ ಇದೆ, ಆಫ್ ಮಾಡ್ಬಿಡಿ. ಯಾರ್ದು ರೀಚ್ ಜಾಸ್ತಿ ಆಗುತ್ತೆ ಪ್ರೈಸ್. ಯಾರ್ದು ರೀಚ್ ಕಮ್ಮಿ ಬರುತ್ತೆ ಅವರಿಗೆ ಸರ್ಪ್ರೈಸ್. ಯಾರು ಕಮ್ಮಿ ಬರುತ್ತೆ ಅವರೇ ಸ್ಪಾನ್ಸರ್. ಈ ಟ್ರಿಪ್ ಸ್ಪಾನ್ಸರ್ ಅವ್ರದೇ. ಸಖತ್ತಾಗಿದೆ ಬ್ರೋ, ಕಲರ್ ಸಖತ್ ಇಷ್ಟ ಆಯ್ತು ನನಗೆ. ಶರ್ಟ್ ಸಖತ್ತಾಗಿದೆ. ನಾವೇನೋ ಕಾರಲ್ಲಿ ಕೂರೋದು ಅಂತ ಹೆಂಗ್ ಬೇಕಂಗ್ ಬಂದ್ಬಿಟ್ಟೆ. ಸ್ಟೋರಿ ರೆಕಾರ್ಡ್ ಮಾಡಿಸ್ತವ್ರೆ ಇವರು ನಮ್ಮ ಹತ್ರ. ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ, ಊರಿಗೆ ಹೋಗ್ತಾ ಇದೀವಿ. ನಿಮ್ಮ ಅಣ್ಣನ ಆರಾಮಾಗಿ ಕರ್ಕೊಂಡು ಹೋಗ್ತೇವೆ. ಇವ್ರು ಡ್ರೈವರ್, ನಾನು ಮ್ಯಾಪ್ ಹೇಳೋನು. ಒಂದ್ 2 ದಿವಸ ನಿಮ್ಮ ಅಣ್ಣ ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಲ್ಲ. ಎಷ್ಟು ಡಯಟ್ ಮೇಂಟೈನ್ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿ ಮಾಡಿದಿದ್ದಾರೆ ಗೈಸ್. ಇದು ಬೀಳ್ಬಾರ್ದು ಅಂತ ಹಿಂಗ್ ಕಟ್ಕೊಂಡ್ ಬಂದಿರೋದು ಗೈಸ್ ದಾರದಲ್ಲಿ. ಹಾ ಶ್ರವಣ್ ಬ್ರೋ. ಗೈಸ್ ಶ್ರವಣ್ ಬ್ರೋದು ಒಂದು ಸೀಕ್ರೆಟ್ ಹೇಳ್ತೀನಿ. ಶ್ರವಣ್ ಬ್ರೋ ನನಗೆ ಇಟ್ಕೊಳ್ಳಿ ಬ್ರೋ, ಶ್ರವಣ್ ಬ್ರೋ ನನಗೆ ಜಿಮ್ ಮುಗಿಯುತ್ತಾ ಬ್ರೋ, ಜಿಮ್ ಒಟ್ಟರಷ್ಟು ಮಾಡಿದೀರಾ, ಡಯಟ್ ಒಂದು ಪ್ಲೀಸ್ ಮಾಡಿ ಅಂತ ಕೈ ಮುಗಿದ್ಬಿಟ್ಟು ಅದು ಹಂಗೆ ತಲೆಲೇ ಕೂತ್ಕೊಳ್ಳುತ್ತೆ. ಅದಕ್ಕೆ ಹಿಂಗೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿರೋದು, ಪ್ರೋಟೀನ್ ಮಿಸ್ ಮಾಡಬಾರ್ದು ಅಂತ.
ಸ್ನೇಹಿತರೆ ಹೇಳಿ ಸ್ನೇಹಿತರೆ. ನೀವು ವರುಣ್ ನೀವು ಸ್ವಲ್ಪ ಹೇಳಿ ಎಂತಾದ್ರು ನಿಮ್ ಅವ್ರ ಬಗ್ಗೆ ಅಂತ ಹೇಳಿ ಹೇಳಿ ಬ್ರೋ. ಮಾತಿಲ್ಲ ಅಂತೆ ಅವ್ರ ಬಗ್ಗೆ ಹೇಳಕ್ ಮಾತಿಲ್ಲ ಅಂತ. ಬಾಯ್ ಬ್ರೋ ನೀವು ಹೇಗೆ ಒಬ್ರೇ ಅಂತ ಹೇಳಿದ್ದು? ಕಿಶನ್ ಇದ್ದಾರಲ್ಲ. ಇಲ್ಲಿ 3 ಜನ ಓ ಕೃಷ್ಣ ಹರಿರಾಮ್ ಜಗನ್ನಾಥನ್ ಇನ್ನೊಬ್ರು ವಾಕರ್ ಬಂದ್ರು. 1 2 3 4 ಎಲ್ಲಾ ಬ್ಲಾಗರ್ಸ್ ಒಟ್ಟಿಗೆ ಹೋದ್ರೆ ಏನಾಗುತ್ತೆ? ಕಂಟೆಂಟ್